ದಾಖಲೆ ಬಜೆಟ್ ಮಂಡನೆಗೆ ಸಜ್ಜಾದ ಸಿಎಂಗೆ ಮತ್ತೊಂದು ಸವಾಲು ಎದುರಾಗಿದೆ. ಸರ್ಕಾರದ ವಿರುದ್ಧ ಮತ್ತೊಂದು ಬೃಹತ್ ಪ್ರತಿಭಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮಾರ್ಚ್ 2ಕ್ಕೆ ರಸ್ತೆಗಿಳಿಯಲಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ದಾಖಲೆ ಬಜೆಟ್ ಮಂಡನೆಗೆ ಸಜ್ಜಾಗಿರುವಂತಹ ಸಿಎಂಗೆ ಇದು ಮತ್ತೊಂದು ಸವಾಲು. ಅಂಗನವಾಡಿ ಕಾರ್ಯಕರ್ತೆಯರು ರಸ್ತೆಗಿಳಿದು ಹೋರಾಟ ನಡೆಸಲಿದ್ದಾರೆ. ಮಾರ್ಚ್ 2ನೇ ತಾರೀಕು. ಮಾರ್ಚ್ 6ಕ್ಕೆ ಬಜೆಟ್ ಇದೆ. ಅದಕ್ಕೂ ಮುನ್ನ ಸಾಲು ಪ್ರತಿಭಟನೆ ಇದೆ. ಮಾರ್ಚ್ 5ಕ್ಕೆ ಬಜೆಟ್ ಮಂಡನೆಗೂ ಹಿಂದಿನ ದಿನ ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ ಗುತ್ತಿಗೆದಾರರ ಪ್ರತಿಭಟನೆ ಇದೆ. ಮಾರ್ಚ್ 2ರವರೆಗೆ ಸರ್ಕಾರಕ್ಕೆ ಸಾರಿಗೆ ನೌಕರರು ಡೆಡ್ಲೈನ್ ಕೊಟ್ಟಿದ್ದಾರೆ. ಮಾರ್ಚ್ 2ನೇ ತಾರೀಕು ಅಂಗನವಾಡಿ ಕಾರ್ಯಕರ್ತೆಯರಿಂದಲೂ ಬೃಹತ್ ಹೋರಾಟ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ ಕಾರ್ಯಕರ್ತೆಯರ ಅನಿರ್ದಿಷ್ಟಾವಧಿ ಹೋರಾಟ. ಈ ಹೋರಾಟದಲ್ಲಿ 15,000ಕ್ಕೂ ಹೆಚ್ಚು ಕಾರ್ಯಕರ್ತೆಯರು ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತದೆ. ಪ್ರಮುಖ 16 ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಹೋರಾಟ ಮಾಡಲಿದ್ದಾರೆ. ರಾಜ್ಯವ್ಯಾಪಿ ರಸ್ತೆಗಿಳಿಯಲಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಇದು ಸರ್ಕಾರದ ಮುಂದಿರುವಂತ ದೊಡ್ಡ ಸವಾಲಿದು. ಮತ್ತೊಂದು ಕಡೆ ಸಾರಿಗೆ ನೌಕರರ ಹೋರಾಟ. ಮಾರ್ಚ್ 2ನೇ ತಾರೀಕು ತನಕ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟರ ಒಳಗಡೆ ನಮ್ಮ ಬೇಡಿಕೆ ಈಡೇರಿಸೋದ್ರ ಬಗ್ಗೆ ಸರ್ಕಾರ ನಿರ್ಧಾರ ತಗೋಬೇಕು, ಇಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರ ಸಾರಿದ್ದಾರೆ. ಮಾರ್ಚ್ 5ನೇ ತಾರೀಕು ಗುತ್ತಿಗೆದಾರರಿಂದ ಪ್ರತಿಭಟನೆ ನಡೆಯಲಿದೆ. ಮಾರ್ಚ್ 6ನೇ ತಾರೀಕು ಬಜೆಟಿನ ಹಿಂದಿನ ದಿನವೇ ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಲಿದ್ದಾರೆ. ಸಿಎಂ ಸಭೆ ಕರೆದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿ. ಗುತ್ತಿಗೆದಾರರು ಮನೆ ಎಲ್ಲವನ್ನ ಮಾರ್ಕೊಂಡಿದ್ದಾರೆ. ಸರ್ಕಾರ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೋಡ್ಲಿ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಬಗ್ಗೆ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮಂಜುನಾಥ್ ಅವರೇ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಗುತ್ತಿಗೆದಾರರು ಬೇಕಾದರೆ ಬ್ಲ್ಯಾಕ್ ಮೇಲ್ ಮಾಡೋಂಗಿದ್ರೆ ಮಾಡಲಿ, ಕಮಿಷನ್ ಏನಾದ್ರು ಇದ್ದರೆ ಸಪೋಸ್ ಕೇಳಿದರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಲಿ ಅಂತೆಲ್ಲ ಮಾತಾಡಿದ್ದಾರೆ ಇವತ್ತು. ಮತ್ತು ಬಹಳ ಪ್ರಮುಖವಾಗಿ ಅವರು ಹೇಳಿದ್ದು 10,000 ಕೋಟಿ ಅನುದಾನ ಇದೆ ಅಂದರೆ 30,000 ಕೋಟಿ ಕೆಲಸ ಯಾಕೆ ತಗೊಂಡ್ರು? BJP ಅವಧಿಯಲ್ಲಿ ಕಾಮಗಾರಿ ಮಾಡಿದ್ದಾರೆ. ಆ ಟೈಮಲ್ಲಿ ನಾನು ದುಡ್ಡಿಲ್ಲ ಅಂತಲೇ ಹೇಳಿದ್ದೆ, BJP ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ದೆ, ಯಾಕೆ ತಗೊಂಡ್ರು ಅಂತ ಕೇಳ್ತಾರೆ ಅವರು. ಇಲ್ಲ ಸ್ನೇಹಿತರೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಏನು ಹೇಳಿದಾರೋ ನಾನು ನೋಡಿಲ್ಲ. ನಾವು ಆ್ಯಕ್ಚುಲಿ ನಾವು ಪ್ರತಿ 10 ಜಿಲ್ಲೆಗೆ ಇವತ್ತು ಪಾದಾರ್ಪಣೆ ಮಾಡ್ತಿರೋದು. 10 ಜಿಲ್ಲೆನಲ್ಲೂ ಹೇಳಿದ್ದೀವಿ, ನಮಗೆ ಇಷ್ಟ ಸಾಂತ್ವನ ಹೇಳ್ತಿರೋರು ಡಿ.ಕೆ. ಶಿವಕುಮಾರ್ ಸಾರ್ ಅಂತ ಹೇಳ್ತಾ ಇದ್ದೀವಿ. ನಾವು ಯಾವುದೇ ಥರವಾದ ಲಂಚದ ಆರೋಪ ಮಾಡಿಲ್ಲ, ಸತ್ಯಕ್ಕೆ ದೂರವಾದಂಥದ್ದು. ಯಾಕಂದರೆ ನಿಮ್ಮ ಮಾಧ್ಯಮಗಳು ಯಾವ್ದಾದ್ರು ತಿರುಗಿಸ್ಲಿ 10 ಜಿಲ್ಲೆದು ಅವ್ರಿಗೆ ಗೊತ್ತಾಗುತ್ತೆ. ನಾವು ಲಂಚದ ಬಗ್ಗೆ ಹೇಳಿಲ್ಲ, ನಮ್ಗೆ ಕೊಡೋ ದುಡ್ಡು, ನಮ್ಮ ಕೂಲಿ ನಮಗೆ ಕೊಡಿ. ಹೌದು, ಹಿಂದಿನ ಸರ್ಕಾರ ಮಾಡಿದ್ದಾರೆ ಅಂದರೆ ಎಷ್ಟು ದಿನ ನಾವು ಸುಧಾರಿಸ್ಕೋಬೇಕು? ನಾವು ಟೆಂಡ್ರ್ ಹಾಕಿರೋದು ರಾಜ್ಯಪಾಲರ ಹೆಸರಲ್ಲಿ ಹಾಕಿರೋ ಟೆಂಡ್ರು. ನಮಗೆ ಸರ್ಕಾರ, ನಾವು ವೃತ್ತಿ ಧರ್ಮ, ನಾವು ಟೆಂಡ್ರ್ ಹಾಕಿದ್ದೀವಿ, ನಾವು ಕೆಲಸ ಮಾಡ್ತೀವಿ. ಇದೇ ಮಾನ್ಯ DCM ಸಾಹೇಬರು ಸುಮಾರು ಸರಿ ಮೀಟಿಂಗ್ ಮಾಡಿದ್ದಾರೆ, ನಮ್ಮ ಜೊತೆಗೆ ಸೌಹಾರ್ದಯುತವಾಗಿ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ಅವರು ಹೇಳಿದ್ದಾರೆ, ಹೌದು ಕಣಯ್ಯ, ನಾನು CM ಸಾರ್ ಜೊತೆ ಮಾತಾಡಿ ಒಂದು ಸ್ಟೆಚ್ಚಲ್ಲಿ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಟನಲ್ದೇ ಆದ ಒಂದು 36,000 ಕೋಟಿ ಬರುತ್ತೆ, ಅದರಲ್ಲಿ ಕೊಡ್ತೀನಿ ಕಣಯ್ಯ ಅಂತಂದೇಳಿ ಮೊನ್ನೆ DCM ಸಾಹೇಬ್ ಹೇಳಿದ್ದಾರೆ. ಇದು ನೀವು ಹೇಳ್ತಿರೋದು ನನಗೂ ಆಶ್ಚರ್ಯ ಆಗ್ತಾಯಿದೆ. ನಾವು ಇಲ್ಲ, ವಿ ಆರ್ ಇನ್ ಗುಡ್ ಟರ್ಮ್ಸ್, ವಿ ಆರ್ ಡೂಯಿಂಗ್. ಈಗ ಆ್ಯಕ್ಚುಲಿ ಅವ್ರಿಗೇನು ತಪ್ಪು ಮಾಹಿತಿ ಹೋಗಿರ್ಬೋದು. ಅವರು ನಮಗೂ ಕಾಂಟ್ರಾಕ್ಟ್ರುಗಳ ಪರವಾಗಿ ಅವರು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಅವರು ಆಗಲಿ, ಬೇಡ, ಇದನ್ನು ಕೊನೆಗೆ ಹೇಳ್ತೀನಿ, ಅವ್ರು CM ಜೊತೆ ಮಾತಾಡ್ಬಿಟ್ಟು ಒಂದು ಮೀಟಿಂಗ್ ಕರೀಲಿ ಬಿಡಿ. ಮೀಟಿಂಗ್ ಕರೆದ್ಬಿಟ್ಟು ನಮಗಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸ್ಬಿಡ್ಲಿ, ಕ್ಲೋಸ್. ಅವರೇ ಹೆಸರು ಹೇಳಿದ್ದಾರೆ, CM ಸಾಹೇಬ್ರು ಮೀಟಿಂಗ್ ತಗೊಂತೀನಿ ತಡೀರೆ ಅಂತ ಹೇಳಿದ್ದಾರೆ. ತಗೊಂಡಿಲ್ಲ ಅವರು. ಈಗಲೂ ಕಾಲ ಮಿಂಚಿಲ್ಲ. ಅವ್ರು CM ಜೊತೆಗೆ ಮೀಟಿಂಗ್ ಕರೆದ್ಬಿಟ್ಟು ಒಂದು ಅಫಿಷಿಯಲ್ ಮೀಟಿಂಗ್ ಮಾಡಲಿ ಅಂತ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಅವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಬಜೆಟ್ನಲ್ಲಿ ಎಷ್ಟು ಅನುದಾನ ಇದೆಯೋ ಅಷ್ಟು ಬಿಲ್ ಬಿಡುಗಡೆ ಮಾಡ್ತೀವಿ, ನಾವು ನೋಡ್ತೀವಿ, ನಮಗೂ ಮಾನವೀಯತೆ ಇದೆ ಅಂತಲೂ ಹೇಳ್ತಾರೆ. ಬಟ್ ಕೆಲವು ಕಡೆ ಎಲ್ಲ ಕೆಲಸ ನಿಲ್ಲಿಸ್ತೀವಿ ಅಂತೆಲ್ಲ ಹೇಳ್ತಿದ್ದಾರಂತೆ, ಹೇಗೆ ಅಂತ? ಹೌದು ಸ್ನೇಹಿತರೆ, ಪ್ರಾಬ್ಲಮ್ ಏನಾಗಿದೆ, ಕಾಂಟ್ರಾಕ್ಟ್ರುಗಳು ಭಾಳ ಕಷ್ಟದಲ್ಲಿದ್ದಾರೆ, ಮನೆ ಮಠ ಮಾರ್ಕೊಂಡಿದ್ದಾರೆ, ಅಡ ಇಟ್ಟಿದ್ದಾರೆ, ಎಲ್ಲ ಹರಾಜಿ ಬಂದಿದ್ದಾವೆ. ಎಷ್ಟು ದಿನ ಅಂತ ಕಾಯ್ದು? ನಿಮ್ಮ ಸರ್ಕಾರ ಬಂದು 2 ವರ್ಷ ಆಯ್ತಾನೆ. ನಮ್ಮ ಬಗ್ಗೆ ಒಂದು ಸ್ವಲ್ಪ ಕರುಣೆ ಬೇಕಲ್ವ ನಿಮಗೆ? ಬೇಡ, ಚರ್ಚೆ ಮಾಡಲಿ ಬಿಡಿ. ನಾವು ಹೇಳ್ತೀವಿ ಯಾವ್ಯಾವ ಮನೆಗಳು ಎಷ್ಟು ಅಡ ಇಟ್ಟಿದ್ದೀವಿ, ಎಷ್ಟು ಒಡವೆ ವಸ್ತ್ರ ಅಡ ಇಟ್ಟು ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ.
ಇಂಥ ಸಂದರ್ಭ ಒಂದು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೋಡಬೇಕು ಅಂತಂದೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ರಾಜ್ಯ ಸರ್ಕಾರ ಬ್ಲ್ಯಾಕ್ ಮೇಲ್ ಮಾಡೋದಿದ್ರೆ ಮಾಡಲಿ ಅಂತ. ನಾವ್ಯಾಕೆ ಸ್ವಾಮಿ ಅಮಾಯಕ ಗುತ್ತಿಗೆದಾರರು ನಾವು ಬ್ಲ್ಯಾಕ್ ಮೇಲ್ ಯಾಕೆ ಮಾಡೋಕೋನ? ನಾವು ಏನು ಗೊತ್ತಾ, ಅಮಾಯಕರು ನಾವು, ಸಣ್ಣ ಮತ್ತು ಮಧ್ಯಮ ವರ್ಗದ ಕಾಂಟ್ರಾಕ್ಟ್ರುಗಳು ನಾವ್ಯಾಕೆ ಬ್ಲ್ಯಾಕ್ ಮೇಲ್ ಮಾಡೋಕೋ? ನಾವು ಅದು ಜಲ್ಮನೆ ಎಲ್ಲ ನೋ ಬ್ಲ್ಯಾಕ್ ಮೇಲ್ ನಥಿಂಗ್. ನಾವು ಯಾವುದು ಇದು ಕಮಿಷನ್ ನಾವು ಆರೋಪ ಹೊರಿಸಿಲ್ಲ, ಏನೂ ಇಲ್ಲ. ನಮ್ಮ ದುಡ್ಡು ನಮ್ಮ ಕೂಲಿ ನಾವು ಕೇಳ್ತಾ ಇದ್ದೀವಿ. 5ನೇ ತಾರೀಕು ಪ್ರತಿಭಟನೆಯನ್ನು ಅವರು ಬ್ಲ್ಯಾಕ್ ಮೇಲ್ ಅನ್ಕೊಂಡಿದ್ದಾರೆ. ಹೆಂಗೆ? ತಪ್ಪು ಮಾಹಿತಿ. ನಾನು ಅದಕ್ಕೆ ಅಲ್ಲೇ ಫೋನಲ್ಲಿ ಮಾತಾಡಿದ್ವಿ, ಅವರು ಇವರಿಗೆಲ್ಲ ಹೇಳಿದ್ದೀವಿ, ಆ ಥರ ಬ್ಲ್ಯಾಕ್ ಮೇಲ್ ಮಾಡಲ್ಲ. ನಮ್ಮ ಹೋರಾಟ ನಮ್ಮ ಹಕ್ಕು, ಸಂವಿಧಾನದ ಪ್ರಕಾರ ಮಾಡ್ಬೋದಲ್ವ ನಾವು. ನಮ್ಗೆ ಸಂವಿಧಾನದಲ್ಲಿ ನಮ್ಮ ಹಕ್ಕಿದೆ, ನಮ್ಮ ದುಡ್ಡು ನಾವು ಕೇಳ್ತಾ ಇದ್ದೀವಿ. ನಾವೇನು ಕೇಳ್ತಾ ಇಲ್ವಲ್ಲ, ನಾವು ಮಾಡ್ತಿರೋದು ಸಾಂಕೇತಿಕವಾಗಿ ಶಾಂತಿಯುತದಿಂದ ಒಂದು ದಿನ ಕೆಲಸ ನಿಲ್ಲಿಸ್ಬಿಟ್ಟು ಕೆಲಸ ಇದು ಮಾಡ್ತಿದ್ವಿ, ಸ್ಟ್ರೈಕ್ ಮಾಡ್ತಾಯಿದ್ವಿ. ಅವ್ರು ಡಿಸಿಷನ್ ಮತ್ತಂಗೆ ತಗೊಂಡ್ಲಿಲ್ಲ ಅಂದರೆ ಮುಂದೆ ನಾವು ಜನ ಬಂದಿರ್ತಕ್ಕಂಥ 25-30 ಸಾವಿರ ಜನ ಏನು ಬರ್ತಾರೋ ಅವ್ರು ಡಿಸಿಷನ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.